ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರಾಮಣೀಯಕ ದ್ವೀಪದ ವನವರ್ಣನೆ, ತಾಯಿಯನ್ನು ದಾಸ್ಯ ಜೀವನದಿಂದ ವಿಮೋಚಿಸಲು ಸರ್ಪಗಳೊಡನೆ ಗರುಡನ ಸಮಾಲೋಚನೆ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಗರುಡನ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿದ್ದ ನಾಗಗಳು ಆ ಸಮಯದಲ್ಲಿ ಜಲಧಾರೆಯಿಂದ ನೆನೆದು ಸಂತೋಷಗೊಂಡು ರಾಮಣೀಯಕ ದ್ವೀಪಕ್ಕೆ ಬಹುಶೀಘ್ರವಾಗಿ ಹೋದವು. ಈ ಹಿಂದಿನ ಅಧ್ಯಾಯದಲ್ಲಿ ಗರುಡನು ಹಾಗೂ ವಿನತೆಯು ಕದ್ರುವನ್ನು ಹಾಗೂ ಸರ್ಪಗಳನ್ನು ಹೊತ್ತು ನಾಗದ್ವೀಪವಾದಂತಹ ರಾಮಣೀಯಕ ದ್ವೀಪದತ್ತ ಸಾಗುತ್ತಿರುವಾಗ ಸೂರ್ಯನ ಸಮೀಪಕ್ಕೆ ಗರುಡನ ಹಾರಿದುದರಿಂದ ಆ ನಾಗಗಳು ತಪ್ತವಾಗುತ್ತವೆ. ಆಗ ಕದ್ರುವು ಇಂದ್ರನನ್ನು ಸ್ತುತಿಸಿ ಆಗ ಸುರಿದ ಮಳೆಯಿಂದಾಗಿ ಎಲ್ಲ ನಾಗಗಳು ಸಂತೋಷಗೊಂಡು ಚೇತರಿಸಿಕೊಳ್ಳುತ್ತವೆ. ಹೀಗೆ ಅವರು ರಾಮಣೀಯಕ ದ್ವೀಪಕ್ಕೆ ಬಹುಶೀಘ್ರವಾಗಿ ಗರುಡನ ಹಾಗೂ ವಿನತೆಯ ಬೆನ್ನೇರಿ ಹೋಗುತ್ತವೆ. ವಿಶ್ವಕರ್ಮನಿಂದ ನಿರ್ಮಿತವಾಗಿದ್ದ ಆ ರಾಮಣೀಯಕ ದ್ವೀಪಕ್ಕೆ ಆಗಮಿಸಿದ ಆ ನಾಗಗಳು ಮೊದಲು ಅಲ್ಲಿ ಮೊಸಳೆಗಳಿಗೆ ವಾಸಸ್ಥಾನವಾದ ಮತ್ತು ಘೋರವಾಗಿ ಕಾಣುತ್ತಿದ್ದ ಲವಣ ಸಮುದ್ರವನ್ನು ಕಂಡವು. ಅನಂತರ ಸಮುದ್ರದ ಮಧ್ಯದಲ್ಲಿದ್ದ ರಾಮಣೀಯಕ ದ್ವೀಪಕ್ಕೆ ಹೋದವು. ಆ ರಾಮಣೀಯಕ ದ್ವೀಪವು 4 ಕಡೆಗಳಲ್ಲಿಯೂ ಸಮುದ್ರದ ನೀರಿನಿಂದ ಪರಿವೃತವಾಗಿದ್ದಿತು. ಅಲ್ಲಿ ಅನೇಕ ವಿಧವಾದ ಪಕ್ಷಿಗಳಿದ್ದು ಮಧುರವಾಗಿ ನಿನಾದ ಮಾಡುತ್ತಿದ್ದವು. ವಿಚಿತ್ರವಾದ ನಾನಾ ಜಾತಿಯ ಫಲಪುಷ್ಪಗಳಿಂದ ಕೂಡಿದ ವನಗಳ ಶ್ರೇಣಿಗಳಿಂದ ಆ ದ್ವೀಪವು ರಾರಾಜಿಸುತ್ತಿದ್ದಿತು. ಅಲ್ಲಿ ಭವ್ಯವಾದ ಭವನಗಳಿದ್ದವು. ಕಮಲಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಸರೋವರಗಳು, ತಿಳಿನೀರಿನ ಮಡುವುಗಳು ಇದ್ದವು. ಎತ್ತರವಾದ ಚಂದನ ವೃಕ್ಷಗಳು ಆಕಾಶದ ಕಡೆಗೆ ಹಾರಿ ಹೋಗುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು. ದಿವ್ಯ ಗಂಧವನ್ನು ಸೂಸುತ್ತಿರುವ ಗಾಳಿಯು ಅಲ್ಲಿ ಬೀಸುತ್ತಿದ್ದಿತು. ಗಾಳಿಯ ಬೀಸುವಿಕೆಯಿಂದಾಗಿ ಹೂಗಳಿಂದ ಕೂಡಿದ್ದ ವೃಕ್ಷಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದವು. ಇತರ ವೃಕ್ಷಗಳಿಂದಲೂ ಕುಸುಮಗಳು ಉದುರುತ್ತಲೇ ಇದ್ದವು. ಅದನ್ನು ನೋಡಿದರೆ ವೃಕ್ಷಗಳು ರಾಮಣೀಯಕ ದ್ವೀಪಕ್ಕೆ ಆಗಮಿಸಿದ ನಾಗಗಳನ್ನು ಗೌರವಿಸಲು ಪುಷ್ಪಗಳ ಮಳೆಗರೆಯುತ್ತಿರುವಂತೆ ಭಾಸವಾಗುತ್ತಿದ್ದಿತು. ಆ ವನದ ಕಾಂತಿಯು ಮನಸ್ಸಿನ ಹರ್ಷವನ್ನು ಹೆಚ್ಚಿಸುವುದಾಗಿದ್ದಿತು. ಗಂಧರ್ವಾಪ್ಸರೆಯರಿಗೂ ಆ ವನವು ಬಹು ಪ್ರಿಯವಾಗಿದ್ದಿತು. ಪಾನಮತ್ತವಾದ ದುಂಬಿಗಳಿಂದ ಆ ಅರಣ್ಯವು ಆವೃತವಾಗಿದ್ದಿತು. ಆ ವನದ ಆಕೃತಿಯು ಅಂದರೆ ರಚನೆಯು ಮನೋಜ್ಞವಾಗಿಯೂ ಪ್ರೇಕ್ಷಣೀಯವಾಗಿಯೂ ಎದ್ದಿತು. ರಾಮಣೀಯಕ ದ್ವೀಪದಲ್ಲಿದ್ದ ವನವು ರಮಣೀಯವಾಗಿಯೂ ಮಂಗಲಕರವಾಗಿಯೂ ಪವಿತ್ರವಾಗಿಯೂ ಜಗನ್ಮನೋಹರವಾದ ಎಲ್ಲ ಉತ್ತಮ ವಸ್ತುಗಳಿಂದ ಪರಿಪೂರ್ಣವಾಗಿಯೂ ಎದ್ದಿತು. ನಾನಾ ವಿಧವಾದ ಪಕ್ಷಿಗಳ ಧ್ವನಿಗಳಿಂದ ಕೂಡಿಯೂ ರಮ್ಯವಾಗಿಯೂ ಮತ್ತು ಕಾದ್ರವೇಯರಿಗೆ ಅಂದರೆ ಕದ್ರುವಿನ ಪುತ್ರರಿಗೆ ಹರ್ಷದಾಯಕವಾಗಿಯೂ ಎದ್ದಿತು. ಅಂತಹ ಶೋಭಾಯಮಾನವಾದ ವನಕ್ಕೆ ಆಗಮಿಸಿದ ಸರ್ಪಗಳು ಯಥೇಚ್ಛವಾಗಿ ವಿಹರಿಸಿದವು. ಸ್ವಲ್ಪ ಕಾಲವೋ ಕಳೆದ ನಂತರ ಮಹಾವೀರ್ಯನಾದ ಪಕ್ಷಿರಾಜನಾದ ಸುಪರ್ಣನಿಗೆ ಸರ್ಪಗಳು ಹೇಳುತ್ತವೆ, ನೀನು ಬಹಳ ಎತ್ತರದಲ್ಲಿ ಹಾರುವೆಯಾದ್ದರಿಂದ ಇದಕ್ಕಿಂತಲೂ ಸುಂದರವಾದ ಪ್ರದೇಶಗಳು ಎಲ್ಲಿವೆ ಎಂಬ ಅರಿವು ನಿನಗಿರುವುದು. ಇಲ್ಲಿ ನಾವಿನ್ನೂ ಹೆಚ್ಚು ಕಾಲ ನಿಲ್ಲಲಾರೆವು. ನಮ್ಮನ್ನು ಸುರಮ್ಯವಾದ ಸ್ವಚ್ಛವಾದ ನೀರಿನಿಂದ ಕೂಡಿರುವ ಬೇರೆ ದ್ವೀಪಗಳಿಗೆ ಕೂಡಲೇ ಎತ್ತಿಕೊಂಡು ಹೋಗು. ಗರುಡನಿಗೆ ಏನು ಹೇಳಬೇಕು ಎಂಬುದೇ ತೋಚಲಿಲ್ಲ. ಅಲ್ಲಿರುವ ಸರ್ಪಗಳ ಸಮೂಹವನ್ನು ಒಂದೇ ಸಲ ಹೊಡೆದಪ್ಪಳಿಸುವ ಶಕ್ತಿಯು ಗರುಡನಿಗೆದ್ದಿತು. ಹೀಗಿದ್ದರೂ ಅವುಗಳು ಮಹಾಪರಾಕ್ರಮಿಯಾದ ಗರುಡನಿಗೆ ಆಜ್ಞೆ ಮಾಡುತ್ತಿವೆ. ಗರುಡನು ಸರ್ಪಗಳ ಆಜ್ಞೆಗೆ ಉತ್ತರವಾಗಿ ಏನೂ ಹೇಳಲಿಲ್ಲ. ತಾಯಿಯ ಬಳಿಗೆ ಹೋಗಿ ವಿನೀತನಾಗಿ ಕೇಳುತ್ತಾನೆ, ಸರ್ಪಗಳ ಮಾತನ್ನು ನಾನು ಏಕಮ್ಮ ಕೇಳಬೇಕು? ಆಗ ವಿನತೆಯು ಮಗನ ಮುಖವನ್ನು ನೋಡಿ ನಿಟ್ಟುಸಿರುಬಿಟ್ಟು ಗರುಡನ ತಲೆಯನ್ನು ಸವರುತ್ತಾ, ಇದು ನಮ್ಮ ದುರ್ದೈವ ಮಗು ಎನ್ನುತ್ತಾಳೆ. ನೀನೇಕಮ್ಮ ಇಂತಹ ದುರ್ವಿಧಿಗೆ ಕಾರಣಳಾದೆ? ನಿನ್ನೆ ಅವಸ್ಥೆಗೆ ಕಾರಣರಾರಮ್ಮ ಎಂದು ಕೇಳಿದಾಗ ತಾಯಿಯಾದ ವಿನತೆಯು ಹೇಳುತ್ತಾಳೆ, ಕಾರಣರಾರೆಂದು ಹೇಳಲಿ, ಸವತಿಯರಿಬ್ಬರು ಪಣವೊಂದನ್ನು ಕಟ್ಟಿದೆವು. ಸರ್ಪಗಳು ಮಾಡಿದ ಮೋಸದಿಂದ ನಾನು ಪಣದಲ್ಲಿ ಸೋಲುವಂತಾಯಿತು. ಸೋತ ಕಾರಣದಿಂದ ನಾನಿಂದು ನನ್ನ ಸವತಿಗೆ ದಾಸಿಯಾಗಿರುವೆನು. ತಾಯಿಯ ಮಾತುಗಳನ್ನು ಕೇಳಿ ಗರುಡನಿಗೆ ಬಹಳ ದುಃಖ ಉಂಟಾಗುತ್ತದೆ. ಒಡನೆಯ ಸರ್ಪಗಳ ಬಳಿಗೆ ಹೋಗಿ ಕೇಳುತ್ತಾನೆ, ಎಲೈ ಸರ್ಪಗಳಿರ, ಯಾವ ವಸ್ತುವಿನ ಲಾಭದಿಂದ ಅಥವಾ ಯಾವ ವಸ್ತುವಿನ ಜ್ಞಾನವನ್ನು ಪಡೆಯುವುದರಿಂದ ಅಥವಾ ಪರಾಕ್ರಮದಿಂದ ಸಾಧಿತವಾಗುವ ಯಾವ ಕಾರ್ಯವನ್ನು ಮಾಡುವುದರಿಂದ ನನ್ನ ತಾಯಿಯು ದಾಸ್ಯ ಜೀವನದಿಂದ ನಿವೃತ್ತಿ ಹೊಂದುವಳು ಹೇಳಿರಿ. ಸಮಯವರಿತು ಕಾರ್ಯವನ್ನು ಸಾಧಿಸುವುದು ಬುದ್ಧಿವಂತರ ಲಕ್ಷಣ. ಸರ್ಪಗಳೆಲ್ಲವೂ ಸೇರಿ ಆಲೋಚಿಸುತ್ತವೆ. ಆ ಸಮಯದಲ್ಲಿ ಅಪೂರ್ವ ವಸ್ತುವೊಂದನ್ನು ಪಡೆಯಬೇಕೆಂದು ನಿರ್ಧರಿಸಿ ಅಮೃತವನ್ನು ತಂದುಕೊಟ್ಟರೆ ಬಂಧ ವಿಮೋಚನೆಯಾಗುವುದು ಎಂದು ಗರುಡನಿಗೆ ಹೇಳುತ್ತವೆ. ಏಕೆಂದರೆ ಅದು ಅಸಾಧ್ಯವಾದುದೇ.
ದೇವತೆಗಳ ರಕ್ಷಣೆಯಲ್ಲಿರುವಂತಹ ಅಮೃತ ಸಾಧಾರಣವಾದ ಸರ್ಪಗಳಿಗಾಗಲಿ ಸಿಗುವುದು ಸಾಧ್ಯವೇ ಇಲ್ಲ. ಹಾಗಿರುವಾಗ ಗರುಡನು ಅದನ್ನು ಅಪಹರಿಸುವುದಾದರೂ ಹೇಗೆ? ಈ ಆಶಯದಿಂದಲೇ ಒಂದು ವೇಳೆ ತರಲು ಸಾಧ್ಯವಾದರೆ ಆಗಲಿ ಎಂದು ಸರ್ಪಗಳು ಕೇಳಿವೆ. ಕದ್ರುವು ಕೂಡ ತನ್ನ ಮಕ್ಕಳಿಗೆ ಅಮೃತವು ಸಿಕ್ಕಿ ಅವು ಶಾಶ್ವತ ಸುಖವನ್ನು ಹೊಂದುತ್ತವೆ ಎಂಬ ಆಸೆಯಿಂದಲೇ ಮಕ್ಕಳ ಮಾತಿಗೆ ಆ ತಾಯಿಯಾದ ಕದ್ರುವು ಸಮ್ಮತಿಸಿದಳು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದ 27ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.